ಇಶಾನಿ ಅವರು ಪ್ರತಾಪ್ ಅವ್ರಿಗೆ ಕಾಗೆ ಅಂತ ಹೇಳಿದ್ರಲ್ವ, ಅಂದರೆ ಶೇಕ್ ಹ್ಯಾಂಡ್ ಮಾಡೋವಾಗ ಅವಾಗ ಆ ಒಂದು ಮಾತನ್ನ ಆಡಿದ್ರಲ್ವ, ಅದಕ್ಕೆ ಜನ ಯಾವ ಥರ ಬೈತಿದ್ದಾರೆ ಗೊತ್ತಾ ಇಶಾನಿ ಅವ್ರಿಗೆ. ಹೇಳ್ತಾ ಹೋಗ್ತೀನಿ, ಕಮೆಂಟ್ಗಳನ್ನಂತರೂ ತುಂಬ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಬೈತಾ ಇದ್ದಾರೆ. ಸೊ ಆ ಕಮೆಂಟ್ಸ್ಗಳೆಲ್ಲ ಯಾವ ಥರ ಇದೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಇನ್ನೊಬ್ಬರ ಬಗ್ಗೆ ಹೋಗಿ ಕೇವಲವಾಗಿ ಮಾತಾಡ್ತಿರಲ್ಲ, ನಿಮಗೆ ಮನುಷ್ಯತ್ವ ಇಲ್ವಾ? ಇಶಾನಿ ಅವರೇ, ನಿಮ್ಮ ಮಾತು ಅವರ ಮನಸ್ಸನ್ನು ನೋಯಿಸುತ್ತದೆ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೇ ಆಗಲಿ ನೋಯಿಸ್ಬೇಕಂತ ಅಂದರೆ ಇಲ್ಲ, ಜಸ್ಟ್ ಮಾತಾಡಿಸ್ಬೇಕು. ಅವ್ರಿಗೆ ಬೇಜಾರು ಮಾಡಿಸಿದ್ರೆ ಅವ್ರ ಬಗ್ಗೆ ಒಂದು ಮಾತಾಡಿದರೆ ಎಷ್ಟು ಬೇಜಾರಾಗುತ್ತಾ, ಅಂಥದ್ರಲ್ಲಿ ಹೋಗ್ಬಿಟ್ಟು ಕಾಗೆ ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಲ್ಲ? ಒಂದು ಮನುಷ್ಯತ್ವ ಇರೋದು ಬೇಡವಾ ಅಂತೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗ್ತೀವಿ. ಮೊದಲು ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಮೊದಲು ಒಳ್ಳೆ ಬುದ್ಧಿ ಕಲಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನೊಬ್ಬರ ಬಗ್ಗೆ ಆ ಥರ ಮಾತಾಡೋದು ಯಾರಿಗೂ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮೊದಲು ಮಾತಾಡೋಕ್ಕಿಂತ ಮೊದಲು ಮಾತಾಡೋದು ಏನಂತೇಳಿ ಬುದ್ಧಿನ ಕಲಿ ಅಂತ ಹೇಳಿದ್ದಾರೆ. ಡೋಂಟ್ ಶೋ ಯುವರ್ ಆಟಿಟ್ಯೂಡ್ ಬೇಬಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಿಟ್ಯೂಡ್ ತೋರ್ಸಕ್ಕೆ ಹೋಗಬೇಡ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಏನೇ ಪ್ರತಾಪ್ಗೆ ಕಾಗೆ ಅಂತೀಯಾ? ನಿನ್ ಬಕೆಟ್ ವಿನಯ್ಗೆ ಇಟ್ಕೊಂಡು ಮನೆಯಿಂದ ಆಚೆ ಹೋಗು ಅಂತ ಪ್ರತಾಪ್ ಹೇಳಿದ್ನ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ರ. ಅಂದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರಿಗೆ ಬಕೆಟ್ ಇಟ್ಕೊಂಡೆ, ಅವರಿಂದ ಆಗಿ ಅಂದ್ರೆ ಬಕೆಟ್ ಇಟ್ಕೊಂಡೆ, ನೀನಾಗಿ ನೀನೇನು ಪ್ರೂವ್ ಮಾಡ್ಕೊಳ್ಳಿಲ್ಲ, ನೀನ್ ಹೆಂಗ ಏನಂತೇಳಿ, ಅದಕ್ಕೆ ನೀನು ಹೊರಗೆ ಹೋದೆ. ಅದು ಬಿಟ್ಟು ಇಲ್ಲಿ ಪ್ರತಾಪ್ ಅವ್ರಿಗೆ ಯಾಕೆ ಹಂಗೆ ಹೋಗಿ ಕಾಗೆ ಅಂತೀಯಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಮುಖ ನೋಡಿದ್ರೆ 3 ದಿನ ಊಟ ಸೇರಲ್ಲ, ಪ್ರತಾಪ್ಗೆ ಕಾಗೆ ಅಂತೀಯಾ ಕಾಗೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾಗೆ ಅಂತ ಹೇಳಿ ಪ್ರತಾಪ್ ಅವ್ರಿಗೆ ಹೇಳಿದ್ರಲ್ವ, ಹಾಗಾಗಿ ನಿಮ್ಮ ಮುಖ ನೋಡಿದ್ರೆ 3 ದಿನ ಊಟನೇ ಸೇರಲ್ಲ, ನೀವೇ ಕಾಗೆ ಆಗಿರಿ, ಹೋಗ್ಬಿಟ್ಟು ಪ್ರತಾಪ್ ಅವ್ರನ್ನ ಕಾಗೆ ಅಂತೀರಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಮೊದಲು ನೀನು ನಿಂದು ಕಾಗೆ ತರ ಇರೋ ವಾಯ್ಸ್ನ ಸರಿ ಮಾಡ್ಕೊ, ಆಮೇಲೆ ಬೇರೆಯವ್ರಿಗೆ ಕಾಗೆ ಹೇಳು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಿದೆ ಏನಿಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇದೆ. ಈಗ ಎಲ್ಲರೂ ಹಳೆಬ್ರೆಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ದಾರಲ್ವ, ಈಗ ಕಾಗೆ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದಾರಲ್ವ, ಹಾಗಾಗಿ ಜನ ತುಂಬಾ ಅಂದ್ರೆ ತುಂಬಾ ಬೈತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಶಾನಿ ಅವ್ರಿಗೆ. ಯಾಕೆ ಆ ಥರ ಮಾಡಬಾರ್ದಿತ್ತು ಇಶಾನಿ ಅವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಹರ್ಟ್ ಮಾಡೋದಾಗ್ಲಿ, ಅವರಿಗೆ ಮನಸ್ಸಿಗೆ ಚುಚ್ಚಾಂಗ ಮಾತಾಡೋದಾಗ್ಲಿ, ನೇರವಾಗಿ ಹೋಗ್ಬಿಟ್ಟು ಅವ್ರ ಕಲರ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಹಂಗೆ ಮಾತಾಡೋದು ಚೆನ್ನಾಗಿ ಅನ್ಸುತ್ತಾ? ಇಲ್ಲ ತಾನೇ. ಯಾರಿಗೂ ಕೂಡ ಆ ಥರ ಮಾತಾಡೋಕೆ ಹೋಗ್ಬಾರ್ದು. ಮೊದಲು ನಾವು ಹೆಂಗಿದ್ದೀವಿ, ಇಲ್ಲ ನಾವು ಕರೆಕ್ಟ್ ಇದೀವಾ ಇಲ್ಲ ಅಂತ ನೋಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅದು ಸೆಕೆಂಡ್ರಿ. ಫಸ್ಟ್ ನಾವು ಕರೆಕ್ಟ್ ಇದೀವಾ, ನಾವು ಇನ್ನೊಬ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡಬೇಕು ಅದನ್ನ ಕಲಿಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಾಪ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದಾರ. ತುಂಬಾ ಅಂದ್ರೆ ತುಂಬಾ ಜನ ಕೂಡ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಪ್ರತಾಪ್ ಅವ್ರಿಗೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ನೀನೇನ್ ದೊಡ್ಡ ಹೀರೋಯಿನ್ ಅನ್ಕೊಂಡ್ ಬಿಟ್ಟಿ ಏನ್ ನೆಟ್ಟಿಗೆ ಒಂದು ಕನ್ನಡ ಸ್ವರ ಹೇಳೋಕೆ ಬರಲ್ಲ, ಪ್ರತಾಪ್ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಯಾರ ಬಗ್ಗೆ ಯಾರು ಮಾತಾಡಿದ್ರು ಇಷ್ಟ ಆಗಲ್ಲ ಜನಕ್ಕೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಆಟ ಸಂದರ್ಭದಲ್ಲಿ ಮಾತಾಡಿದ್ರೆ ಓಕೆ, ಯಾರು ಏನು ಅನ್ನಲ್ಲ. ಅದು ಒಂದು ಗೇಮ್ ಇರ್ತದ, ಅವಾಗ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಾವ. ಆಗ ಟೀಮ್ಗೆ ಅಂತ ಹೇಳಿ ಕರ್ಕೊಂಡಾಗ ಇದು ಮಾಡಿದ್ರೆ ಅಂದ್ರೆ ಬೇರೆ ತರ ಆಡಿದಾಗ ಕೋಪ ಮಾಡ್ಕೊಳ್ಳೋದು ಅವಾಗ ಅನ್ನೋದು ಸಹಜ. ಇನ್ನೊಬ್ಬರ ವ್ಯಕ್ತಿತ್ವ ಬಗ್ಗೆ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಬೈಯೋದು, ಅವ್ರಿಗೂ ಚುಚ್ಚು ಮಾತುಗಳನ್ನ ಆಡೋದು ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ, ಇಷ್ಟ ಆಗಲ್ಲ ಅಂತಾನೆ ಹೇಳ್ಬೋದು. ಗಿಡಕ್ಕೆ ನೀರು ಹಾಕಿ ಬೆಳೆಸೋದಕ್ಕೆ ನೋಡ್ದಿದ್ರು ಪರವಾಗಿಲ್ಲ, ಬಿಸಿ ನೀರು ಹಾಕಿ ಅದನ್ನು ಬಾಡಿಸುವಷ್ಟು ಕ್ರೂರಿ ಆಗಬಾರದು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಒಂದು ಏನ್ ಹೇಳಿದಾರಪ್ಪ ಇವ್ರು ಅಂತಂದ್ರೆ, ಒಂದು ಗಿಡಕ್ಕೆ ನಾವು ನೀರು ಹಾಕಿ ಬೆಳೆಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಬಿಸಿ ನೀರು ಹಾಕ್ಬಿಟ್ಟು ಬಾಡೋಗಂಗ ಮಾಡಬಾರ್ದು, ಅಷ್ಟು ಕ್ರೂರಿ ಆಗ್ಬಾರ್ದು ಅಂತೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈಗ ಪ್ರತಾಪ್ ಅವ್ರಿಗೆ ಬೇಜಾರು ಆಗಿರುತ್ತಲ್ವ, ಅವ್ರಿಗೊಬ್ಬರ ಇಬ್ಬರಾಗ ಇದೇ ತರ ಟಾರ್ಗೆಟ್ ಮಾಡಿ ಬೈದು ಇದು ಮಾಡಿದ್ರು. ಹೊರಗಡೆ ಕೂಡ ಅವ್ರಿಗೆ ಬೈದಿದ್ರಲ್ವ, ಹಾಗಾಗಿ ಸುದೀಪ್ ಸರ್ ಅವ್ರ ಮುಂದೆನೆ ಅವ್ರು ಹೇಳ್ಕೊಂಡಿದ್ರು. ಅವಾಗ ಸುದೀಪ್ ಸರ್ ಅವರು ಅವ್ರಿಗೆ ಸಮಾಧಾನ ಮಾಡಿದ್ರು ಪ್ರತಾಪ್ ಅವ್ರಿಗೆ. ಏನಪ್ಪಾ ಅಂತಂದ್ರೆ, ಅಂದವರೆಲ್ಲ ಹೊರಗಡೆ ಇದ್ದಾರ, ನೀನು ಅನ್ಸ್ಕೊಂಡು ಒಳಗಿದ್ದಿದಂದ್ರೆ ನೀನ್ ಹೆಂಗ ಅಂತೇಳಿ ಅವ್ರಿಗೆ ಈಗಾಗಲೇ ಗೊತ್ತಾಗಿರತ್ತ ಬಿಡು ಅಂತ ಹೇಳಿ, ಅಂತವೆಲ್ಲ ಕೇರ್ ಮಾಡಬೇಡ ಬಿಡು ಅಂತ ಹೇಳಿ ಸುದೀಪ್ ಸರ್ ಅವರು ಒಂದು ಮಾತನ್ನ ಹೇಳಿದ್ರು. ಅಂತ ಮಾತು ಹೇಳಿದಾಗ ಈಗ ಅವರೇ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ, ಅಷ್ಟು ದೊಡ್ಡ ವ್ಯಕ್ತಿಗಳೇ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದಂತ ಹೇಳುವಾಗ ಇವ್ರಿಗೆಲ್ಲ ಯಾಕೆ ಈ ತರ ಮಾತಾಡ್ತಾರೋ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಇಶಾನಿ ಈ ಮಾತು ಅಂದು ಹೋದ ನಂತರ ಪ್ರತಾಪ್ ಮುಖ ತಪ್ಪದೆ ನೋಡಿ
ಪಾಪ ಗುರು, ಯಾರೆಷ್ಟು ಅವಮಾನ ಮಾಡಿದ್ರು ಸುಮ್ಮನೆ ಇರ್ತಾರೆ. ಸುದೀಪ್ ಸರ್ ಪ್ರತಾಪ್ ಪರವಾಗಿ ನಿಂತು ಈ ಇಶಾನಿಯ ಮಾತಿಗೆ ತಿರುಗೇಟು ನೀವೇ ಕೊಡಬೇಕಾಗಿ ವಿನಂತಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈಗಲೇ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮ್ ಯಾವ ಥರ ಆಯ್ತು ಅಂತ ಹೇಳಿ. ಈ ಒಂದು ಮಾತನ್ನು ಪ್ರತಾಪ್ ಅವ್ರು ಹಂಚ್ಕೊಂಡಿದ್ರು ಅಂದರೆ ಅವ್ರಿಗೆ ಹರ್ಟ್ ಮಾಡಿದ್ರು, ಅದೆಲ್ಲ ಆಗಿರೋದು ಮನಸ್ಸಲ್ಲಿ ಯಾರ ಮನಸ್ಸಲ್ಲಾಗಲೇ ಇರುತ್ತಾ. ಆದರೆ ಅದು ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಹೇಳ್ಕೊಂಡ್ರೆ ಹೆಂಗೆ ನೋಡ್ತಾರೋ ಅಂತ ಗೊತ್ತಿದೆ ಅಲ್ವಾ. ಆದರೂ ಕೂಡ ಪ್ರತಾಪ್ ಅವರು ಸುದೀಪ್ ಸರ್ ಅವ್ರ ಹತ್ರ ಹೇಳ್ಕೊಂಡಿದ್ರಲ್ಲ, ಅದಕ್ಕೆ ಇಲ್ಲಿ ಜನ ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಮುಖ ನೋಡ್ರೆ ಎಷ್ಟು ಸಪ್ಪೆ ಆಗಿತ್ತು ಪಾಪ, ಯಾರೆಷ್ಟು ಅವಮಾನ ಮಾಡಿದ್ರು ಕೂಡ ಸುಮ್ಮನೆ ಇರ್ತಾರ. ಅದಕ್ಕೆ ಸುದೀಪ್ ಸರ್ ಅವರೇ, ನೀವೇ ಈಗ ಇಶಾನಿ ಅವರಿಗೆ ಬೈಬೇಕು ಅಂದರೆ ಈ ಒಂದು ಮಾತಿಗೆ ತಿರುಗೇಟು ನೀವು ಕೊಡಲೇಬೇಕು, ನೀವು ಹಾಗಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ ನಿಮ್ಗೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸುದೀಪ್ ಸರ್ ಅವರು ಹೇಳ್ತಾರೋ ಇಲ್ವೋ ಕಾದ್ ನೋಡೋಣ. ಯಾಕಂತಂದರೆ ಈಗ ಈ ಒಂದು ವೇದಿಕೆಗೆ ಬಂದುಬಿಟ್ಟು ಇಲ್ಲಿ ಪ್ರತಾಪ್ ಅವ್ರಿಗೆ ಬೈಯೋದು ಇಷ್ಟು ಜನ ಕರ್ನಾಟಕದ ಜನತೆ ನೋಡಕತ್ತಾರ ಅಂದಾಗ ಮಾತಾಡ್ಬೇಕಾಗುತ್ತೆ. ಸುದೀಪ್ ಸರ್ ಅವರು ಮಾತಾಡ್ತಾರ ಅಂತ ಕೂಡ ಅನಿಸ್ತಿದೆ, ಕಾದ್ ನೋಡೋಣ. ಅಲ್ಲ ಗುರು, ಇವಳು ಪ್ರತಾಪ್ ಎದುರಿಗೇನೆ ಅಂದ್ಬಿಟ್ರಲ್ಲ, ಆ ಮನುಷ್ಯ ಏನು ಮಾತಾಡೇ ಆಡಲಿಲ್ಲ. ನಮಗೆ ನೋಡಿದವ್ರಿಗೆ ಕರಳು ಚುರ್ರ ಅನಿಸಿತು. ಇವಳು ಏನು ದೊಡ್ಡ ಸಾಧಕೆ ಅನ್ಕೊಂಡು ಬಿಟ್ಟಿದ್ದಾರ. ಆಮೇಲೆ ಇವ್ರನ್ನ ಯಾವ ಪ್ರಾಣಿಗೂ ಕೂಡ ಹೋಲಿಕೆ ಮಾಡೋಕೆ ಇಷ್ಟ ಇಲ್ಲ ಕಮೆಂಟಲ್ಲಿ ಹೇಳಿದಾರ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಯಾರ ಬಗ್ಗೆ ಏನೇನು ಮಾತಾಡ್ತಾರೋ ಅದನ್ನು ಕರೆಕ್ಟಾಗಿ ನಾಲಿಗೆಯಿಂದ ಕರೆಕ್ಟಾಗಿ ಮಾತಾಡಬೇಕು. ನಾವು ಇನ್ನೊಬ್ಬರಿಗ ಅಂದರೆ ಒಂದು ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ನಾವು ಇನ್ನೊಬ್ರಿಗೆ ಕೆಟ್ಟದನ್ನು ಮಾತಾಡೋದಾಗಲಿ ಕೆಟ್ಟದ್ದು ಬಯಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದಂತ ಮತ್ತೆ ಮತ್ತೆ ಜನಕ್ಕೆ ಗೊತ್ತಾಗ್ತಿರುತ್ತೆ. ಕೆಲವು ಜನಕ್ಕೆ, ಆದರೆ ಕೆಲವು ಜನಕ್ಕೆ ಗೊತ್ತಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೋ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಹೇಳಿ. ಪ್ರತಾಪ್ ಅವರು ನಿಮ್ಮ ಬಗ್ಗೆ ಎಲ್ಲೂ ಏನು ಮಾತಾಡಿಲ್ಲ, ಹೋಗ್ಬಿಟ್ಟು ಅವ್ರಿಗೆ ಕಾಗೆ ಅಂತ ಹೇಳ್ಬಿಟ್ರಲ್ಲ. ಕಾಗೆ ಅಂತ ಅಂದಾಗ ಕೂಡ ಅವರ ನಕ್ಕಂತಾನೆ ಬಂದು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಬಂದ್ರಲ್ಲ ಅಂತೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಏನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವ್ರವ್ರ ವ್ಯಕ್ತಿತ್ವ ನಾವು ನೋಡ್ಕೊತ ಬರ್ತೀವಿ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಕರೆಕ್ಟಾಗೇ ಇದೆ, ಎಲ್ರಿಗೂ ಕೂಡ ಯಾರ್ಯಾರ ವ್ಯಕ್ತಿತ್ವ ಹೆಂಗೆಂಗಿದೆ ಅಂತ ಹೇಳಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಂದವ್ರದ್ದಷ್ಟೇ ಅಲ್ಲ, ಹೊರಗಡೆ ಕೂಡ ಪ್ರಪಂಚದಲ್ಲಿ ತುಂಬ ಜನ ಇದೇ ಥರ ಮಾತಾಡ್ತಿರ್ತಾರೆ. ಆದರೆ ಅವ್ರು ಯಾರು ನಮ್ಮ ಕಣ್ಣಿಗೆ ಕಾಣಲ್ಲ, ಯಾಕಂದರೆ ನಾವು ಹಿಂದೆ ಮಾತಾಡೋದು ನಿಮ್ಮ ಹಿಂದೆ ಮಾತಾಡೋದು ಮಾಡ್ತಿರ್ತಾರೆ. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹಿಂದೆ ಮಾತಾಡಲಿ ಮುಂದೆ ಮಾತಾಡಲಿ ಎಲ್ಲೇನ ಮಾತಾಡಲಿ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ವ. ಯಾಕಂತಂದರೆ ಇಡೀ ಮನೆ ತುಂಬ ಕ್ಯಾಮ್ರಾಗಳಿದಾವಲ್ವ, ಹಾಗಾಗಿ ನಮ್ಗೆಲ್ರಿಗೂ ಕಾಣಿಸುತ್ತಾ. ಸೊ ಇದು ಎಲ್ಲಿಗೆ ಹೋಗಿ ನಿಂದಿರುತ್ತೋ ಗೊತ್ತಾಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಶಾನಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ತುಂಬಾ ಬೈತಾ ಇದ್ದಾರೆ. ಸೊ ಸಾರಿ ಕೇಳ್ಬೇಕಂತ ಕೂಡ ಹೇಳಿದ್ದಾರೆ, ಅಂದ್ರೆ ಕ್ಷಮೆ ಕೇಳ್ಬೇಕಂತ ಕೂಡ ಹೇಳಿದ್ದಾರೆ. ಇಶಾನಿ ಅವ್ರ ಕ್ಷಮೆ ಕೇಳ್ತಾರ ಇಲ್ವಾ ಕಾದ್ ನೋಡೋಣ. ಸೊ ನಿಮ್ಗೆ ಗೊತ್ತಾಯ್ತಲ್ವಾ, ಇಷ್ಟೊಂದು ಕಮೆಂಟ್ಸ್ ಗಳು ಇನ್ನೂ ತುಂಬಾ ಇದಾವೆ, ಬಟ್ ಎಲ್ಲವನ್ನು ಓದ್ಕೊಂತ ಕೂಡಕ್ ಆಗಲ್ಲ. ಯಾಕಂತಂದ್ರೆ ಅಷ್ಟಕ್ಕೊಂದು ಓದಕ್ ಆಗಲ್ಲ ಅಲ್ವಾ, ಹಾಗಾಗಿ ಅದರಲ್ಲಿ ಇರುವಂತಹ ಟಾಪ್ ಗಳನ್ನ ಓದಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.